ಗೈಸ್ ನಿಮ್ಮೆಲ್ಲರೂ ಗೊತ್ತಿರ್ಬೋದು ಅದು ನೀಟ್ ಪೇಪರ್ ಲೀಕ್ ಆಗಿ ಸಲುವಾಗಿ ಈಗ ರೀನೀಟ್ ಕಂಡಕ್ಟ್ ಮಾಡತ್ತಾರ. ಸೆಕೆಂಡ್ ಟೈಮ್ ಅನ್ಕೋತೀನಿ ಈ ಥರ ನೀಟ್ ಪೇಪರ್ ಲೀಕ್ ಆಗೋದು. ಬೈ ಕೇಳಿ, ನಮ್ಮ ಸ್ಕೂಲ್ ಟೆಸ್ಟ್ ಪೇಪರ್ ಲೀಕ್ ಆತಿಲ್ಲ ಬೈ. ಐ ಡೋಂಟ್ ನೋ ಇದು ಯಾಕೆ ಹಿಂಗೆ ಇವ್ರು ನೀಟ್ ಪೇಪರ್ ಲೀಕ್ ಮಾಡ್ತಾರೆ ಅಂತ ಹೇಳಿ ಒಟ್ಟಾಗ ಗೊತ್ತಾಗಲಾಗದಂಗೆ. ಅದು ಇನ್ನೊಂದು ಶಾಕಿಂಗ್ ಏನಂದ್ರೆ ಪೇಪರ್ ಎದ್ರಾಗ ಲೀಕ್ ಆಗಿದೆ ಅಂದರೆ ಟೆಲಿಗ್ರಾಮ್ ಒಳಗೆ ರೀ. ಗೊತ್ತಿರೋ ಟೆಲಿಗ್ರಾಮ್ ಒಳಗೆ ನಾವು ಮೂವಿ ಲಿಂಕ್ ಆಗಿದ್ದು ನೋಡಿದ್ದೆವು, ಅದು ಬೇರೆ ಬೇರೆ ಎಲ್ಲ ಲಿಂಕ್ ಆಗಿದ್ದು ನೋಡಿದೆವು. ಬಟ್ ಪೇಪರ್ನೂ ಲೀಕ್ ಆಗ್ತಾವಲ್ಲ, ವಾಹ್. ನೀಟ್ ಎಕ್ಸ್ಪೀರಿಯನ್ಸ್ಗಳು ಮುಗಿತು ಎಕ್ಸಾಮ್ ಅಂತ ಹೇಳಿ ಕಿಶಿಂದ ಬುಕ್ಕಿಗೆ ಎಲ್ಲ ಒಕಾಟೆಲ್ಲ ಒಂದು ಕಡೆ ದಂಡಿಗೆ ಹಚ್ಚಿ ದೋಸ್ತರು ಕೂಡ ಗೋವಾ ಟ್ರಿಪ್ ಅಂತ, ದಾಂಡೇಲಿ ಟ್ರಿಪ್ ಅಂತ ಅಲ್ಲಿ ಇಲ್ಲಿ ಅನ್ಕೋತ ಫಿರಿ ಹರಗಾಡಕ್ಕೆ ಹೋಗಿ ಎಂಜಾಯ್ ಮಾಡಕ್ಕೆ ಹೋಗ್ಯಾರ ಇವ್ರು. ಹೋಗಿ ಅಲ್ಲಿ ಸಮುದ್ರ ಬಲ್ಲಿ ನಿಂತು ಕಿಶಿಂದ ಫೋಟೋ ತೆಗೆದು ತಳಕ್ಕೆ ಕ್ಯಾಪ್ಷನ್ ಬರೆದು ಸ್ಟೋರಿ ಹಾಕ್ಲತ್ತಾರೆ. ಕ್ಯಾಪ್ಷನ್ ನೋಡ್ಬೇಕ್ರಿ ಅವ್ರದ್ದು, ಹೀಲಿಂಗ್ ಮೈ ವಿಟಮಿನ್ ಸಿ ಡಿಫಿಷಿಯನ್ಸಿ ವಿತ್ ವಿಟಮಿನ್ ಸಿ ಮತ್ತೇನ್ರಿ. ಸಮ್ಟೈಮ್ಸ್ ದ ಸೋಲ್ ನೀಡ್ಸ್ ದ ಸಿ ಮೋರ್ ದೆನ್ ದ ಬಾಡಿ ನೀಡ್ಸ್ ವಿಟಮಿನ್ ಸಿ. ಹಿಂಗೆ ಮಸ್ತ್ ಹುಡುಕಿ ಚಾರ್ಜ್ ಇಟ್ಟೆ ಹುಡುಕಿ ಮಸ್ತ್ ಕ್ಯಾಪ್ಷನ್ ಹಾಕಿ ಮಸ್ತ್ ಎಂಜಾಯ್ ಮಾಡತ್ತಾರ ರೀ. ವಾಪಸ್ ಬಂದು ಸಿಗಿ ಎಲ್ಲ ಬಿಟ್ಟು ಇನ್ಸ್ಪಿರೇಷನ್ ಫೋಟೋಸಿಂಥಸಿಸ್ DNA RNA ಅಂತೇಳಿ ಮತ್ತೆ ಚಾಲು ಮಾಡ್ಬೇಕು. ಅವು ನೀಟ್ ಎಕ್ಸ್ಪೀರಿಯನ್ಸ್ಗಳು ಈಗ ಪರಿಸ್ಥಿತಿ ಹೆಂಗೆ ಬಿಟ್ಟದಂದ್ರೆ ಅವ್ರು ಡಾಕ್ಟರ್ ಆಗ್ಬೇಕಂತ ಹೇಳಿ ನೀಟ್ ಬರಲಿತ್ತವ. ಬಟ್ ಈಗ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಪೇಷಂಟ್ ಅಲ್ಲತ್ತವ ಭಯ ಅವೇ ಮಾನಸಿಕ ಆಗ್ಬಿಟ್ಟವು. ಮಾನಸಿಕ ನಮ್ಮ ತಮ್ಮನೂ ಬರ್ದೇನು ರೀ ಸಲ ನೀಟ್. ಅವ ನೀಟ್ ಎಲ್ಲ ಬರೆದು ಟ್ರಿಪ್ಪಿಗೆ ಹೋಗ್ಯಾನ ರೀ. ಅಲ್ಲಿ ಹೋಗೋದು ನ್ಯೂಸ್ ಗೊತ್ತಾಗೋದು ನಂಗೆ ಮೆಸೇಜ್ ಹಾಕೊಂಡ್ರೆ ನಾ ಇಂಜಿನಿಯರಿಂಗ್ ಮಾಡ್ತೀನಿ ಬೈ ಅಂತ ಹೇಳಿ. ಬೈ ನೀ 2 ವರ್ಷ ಅಷ್ಟೇ ಟ್ರಾಮ್ ಆಗಿರ್ಬೇಕು ನಿನಗೆ, 4 ವರ್ಷ ಹುಚ್ಚಡಿತ ಬೈ ನಿಂಗೆ. ಮಾನಸಿಕ ಆಗ್ಬಿಡ್ತೀನಿ, ಇಂಜಿನಿಯರಿಂಗ್ ಮಾಡೋಕೆ ಹೋಗ್ಬೇಡ ನೀ. ಅವ್ರು ಎಂಟಿಯದವ್ರಂತೂ ಇವ್ರಿಗೆ ನೀಟ್ ಬರ್ಸಿ ಡಾಕ್ಟರ್ಸ್ ಮಾಡಿಸ್ತಾರೋ ಇಲ್ಲೋ ಅದು ಮಾತ್ರ ಗೊತ್ತಿಲ್ಲ. ಬಟ್ ಪೇಷಂಟ್ಸ್ ಚೆಕ್ ಮಾಡಿ ಇವ್ರಿಗೆ ಮಾತ್ರ ಪೇಷಂಟ್ ಮಾಡಿಬಿಡ್ತಾರೆ ನೋಡ್ರಪ್ಪ. 25 ಜನ ನೀಟ್ ಕಂಡಕ್ಟ್ ಮಾಡತ್ತಾರ ಅಂತ ಗೊತ್ತಾಗ್ಯದ್ರಿ. ಸೊ ಯಾರ್ಯಾರು ನಿಮ್ಮ ದೋಸ್ತರು ನೀಟ್ ಮತ್ತೆ ಈಗ ಬರೆಯತ್ತಾರ ಅವ್ರಿಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ರೀ. ಅವ್ರಿಗೆಲ್ಲ ಶೇರ್ ಮಾಡಿರಿ, ಟ್ಯಾಗ್ ಮಾಡಿರಿ, ಮತ್ತು ಸಿಗಮ್ರಿ, ಲೈಕ್ ಮಾಡಿರಿ.